ನಾವು ಕಿಚನ್ಗೆ ಯಾವುದೋ ಒಂದು ಐಟಮ್ ಪ್ರಿಪೇರ್ ಮಾಡೋಣ ಅಂತ ಹೋಗ್ತೀವಿ, ಬಟ್ ಹೇಗಿದ್ರು ಅಡುಗೆ ಮನೆ ಗಲೀಜಾಗುತ್ತಲ್ಲ ಅಂದ್ಬಿಟ್ಟು 2-3 ಐಟಮ್ ಒಟ್ಟಿಗೆ ಪ್ರಿಪೇರ್ ಮಾಡಿಬಿಡ್ತೀವಿ ಅಲ್ವಾ. ಇವತ್ತು ನಾನು ಹಾಗೆ ಮಾಡೋಕ್ಕೆ ಹೋದೆ. ಕಡಲೆ ಬೀಜ ಹುರಿದಿಟ್ಕೊಂಡೆ ಚಟ್ನಿ ಪುಡಿ ಮಾಡೋಣ ಅಂದ್ಬಿಟ್ಟು ಮತ್ತೆ ಪುರಿ ಒಗ್ಗರಣೆ ಹಾಕೋಣ ಅಂತಲೂ ಮಾಡ್ಕೊಂಡೆ. ಪುರಿ ಒಗ್ಗರಣೆಗೆ ಬೆಳ್ಳುಳ್ಳಿ ಎಲ್ಲ ಈ ರೀತಿ ಕುಟ್ಟಬೇಕು. ಸಿಪ್ಪೆನ್ ತೆಗಿಲ್ಲ, ಕುಟ್ಟಿಲ್ಲ ಅಂದ್ರೆ ಎಣ್ಣೆಲಿ ಬಿದ್ದ ತಕ್ಷಣ ಅದು ಮುಖಕ್ಕೆ ಸಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಕುಟ್ಟಿಟ್ಕೋಬೇಕು. ನೆಕ್ಸ್ಟ್ ಪುರಿ ಒಗ್ಗರಣೆ ಕೂಡ ಹಾಕ್ಕೊಂಡೆ. ಈವ್ನಿಂಗ್ ಆಗಿತ್ತು ನಾನು ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ. ಪುರಿ ಎಲ್ಲ ಸಣ್ಣ ಧೂಳು ಇರುತ್ತೆ ಅಂದ್ಬಿಟ್ಟು ಜರಡಿ ಎಲ್ಲ ತಿರುವಿ ಇಟ್ಕೊಂಡೆ ಪುರಿನೂ. ನೆಕ್ಸ್ಟ್ ಈವ್ನಿಂಗ್ ಆಗಿದ್ರಿಂದ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಜೋಳನ ಸುಟ್ಕೋತಾ ಇದ್ದೆ. ಜೋಳನ ಸುಟ್ಕೊಂಡ್ರೆ ತುಂಬಾನೇ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಪುರಿಗೆ ಹಾಕಿರೋ ಬೆಳ್ಳುಳ್ಳಿ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಆ ಜೋಳ ತಿಂತ ಸ್ವಲ್ಪ ಕೆಲಸ ಮಾಡಿದ್ರೆ ಸ್ವಲ್ಪ ಟಯರ್ಡ್ ಫೀಲ್ ಕೂಡ ಕಡಿಮೆ ಆಗುತ್ತೆ ಅಂತ ಜೋಳಕ್ಕೆ ನಾನು ತುಪ್ಪ, ಉಪ್ಪು, ಖಾರ 2 ಹಾಕೋತಾ ಇದ್ದೀನಿ. ನಾನು ಖಾರ ಅಂದರೆ ಅದಕ್ಕೆ ಹಾಕೊಂಡಿದ್ದು ಸಾಂಬಾರ್ ಪುಡಿ ಹಾಕ್ಕೊಂಡ್ರೆ ಒಳ್ಳೆ ಘಮ ಬರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹಾಕ್ಕೋತೀನಿ. ನಾನು ಎಲ್ಲ ಕೆಲಸ ಮುಗಿಸಿ ಕ್ಲೀನಿಂಗ್ ಮಾಡಿ ಎಲ್ಲ ಪ್ಯಾಕ್ ಮಾಡೋಷ್ಟೊತ್ತಿಗೆ ನೈಟೇ ಆಗೋಗ್ಬಿಟ್ಟಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ.